ತಾಯ್ನಾಡಿಗೆ ವಾಪಸ್ಸಾಗಿರುವ ಅಂಬಿ ಇನ್ನೇನು ಮಂಡ್ಯಕ್ಕೆ ಆಗಮಿಸಲಿದ್ದಾರೆ. ಹಾಗಾಗಿ ಸಕ್ಕರೆ ನಾಡು ಸಿಂಗಾರಗೊಳ್ತಾ ಇದೆ. ತಳಿರು ತೋರಣಗಳಿಂದ ನಗರವನ್ನ ಸಿಂಗಾರಗೊಳಿಸಲಾಗ್ತಿದೆ. ಅಭಿಮಾನಿಗಳು ಅಂಬಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನಿಗಳು ಸಿಹಿ ಹಂಚಿದ್ದಾರೆ. ನಿಡಘಟ್ಟ ಬಳಿ ಅಂಬಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಗಲಿದೆ. ನಂತರ ಅಂಬಿ ಅವರನ್ನ ಬೈಕ್ ರ್ಯಾಲಿ ಮೂಲಕ ಮಂಡ್ಯ ನಗರಕ್ಕೆ ಕರೆತರಲಾಗುತ್ತೆ. ಮಧ್ಯಾಹ್ನ ಅಂಬರೀಶ್ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆ ತಾನೇ ಕರ್ನಾಟಕಕ್ಕೆ ಬೆಂಗಳೂರಿಗೆ ವಾಪಸ್ಸಾದ ಅಂಬರೀಶ್ ಅವರು ಮಂಡ್ಯಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ಅಂಬಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹಾಗಾಗಿ ಸಕ್ಕರೆ ನಾಡು ಮಂಡ್ಯ ಸಂಪೂರ್ಣವಾಗಿ ಸಿಂಗಾರಗೊಳ್ತಾ ಇರೋದು. ತಳಿರು ತೋರಣಗಳಿಂದ ಇಡೀ ನಗರವನ್ನ ಸಿಂಗರಿಸಲಾಗ್ತಾ ಇದೆ. ಇನ್ನು ಅಂಬರೀಶ್ ಅಭಿಮಾನಿಗಳು ಅಂಬರೀಶ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇರೋದು. ನಿಡಘಟ್ಟ ಬಳಿ ಅಂಬರೀಶ್ ಅವರಿಗೆ ಅದ್ಧೂರಿ ಸ್ವಾಗತವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಕೂಡ ಅವರ ಅಭಿಮಾನಿಗಳು ಮಾಡ್ಕೊಳ್ತಿದ್ದಾರೆ. ನಂತರ ನಿಡಘಟ್ಟದಿಂದ ಅಂಬರೀಶ್ ಅವರನ್ನ ಬೈಕ್ ರ್ಯಾಲಿ ಮೂಲಕ ಮಂಡ್ಯ ನಗರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಇನ್ನು ಮಧ್ಯಾಹ್ನ ಅಂಬರೀಶ್ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸಂಜೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅಂಬರೀಶ್ ಪಾಲ್ಗೊಳ್ತಾರೆ. ಇನ್ನು ಮಂಡ್ಯಕ್ಕೆ ಹೊರಡುವ ಮುನ್ನ ಅಂಬರೀಶ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಅದಾದ್ಮೇಲೆ ರೈತರುಗಳಿಗೆ ಬೇಕಾದಷ್ಟು ಬೆನಿಫಿಟ್, ₹1 ಅಕ್ಕಿ, ಏನು ಹುಡುಗಾಟನ. ಸರ್, ಈಗ ಮಂಡ್ಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಬಣ ರಾಜಕೀಯ ಶುರುವಾಗಿರುವಂಥದ್ದು ಎಲ್ಲ ಕಡೆನೂ ಗಲಾಟೆ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಪ್ರಚಾರಕ್ಕೆ ಹೋದಾಗ ಎಸ್.ಎಂ. ಕೃಷ್ಣ ಅವರು ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಿದೀನಿ ಅಂತ ಹೇಳಿದ್ರು, ಆದ್ರೂ ಮತ್ತೆ ಯಾವುದು ಟೈಟ್ ಆಗಲಿಲ್ಲ. ಈಗ ಅಂದ್ರೆ ಎಲ್ಲ ಕ್ಷೇತ್ರಗಳಿಗೂ ಹೋಗ್ತೀರಾ ಹೇಗೆ ಅಂತ? ಎಲ್ಲ ಕ್ಷೇತ್ರದ ಲೀಡರ್ಗಳೆಲ್ಲ ಬರ್ತಾರೆ, ಅವ್ರಿಗೆ ಹೇಳ್ಕೊಂಡು ಕಳಿಸ್ಬಿಟ್ರೆ ಸಾಕು. ನೀವು ಖುದ್ದಾಗಿ ಭೇಟಿಗೆ ಹೋಗೋದು? ಅವ್ರನ್ನ ಖುದ್ದಾಗಿ ಭೇಟಿ ಮಾಡೋಕ್ಕಾಗುತ್ತಾ? ಈಗ ಎಲ್ಲಿದೆ ಟೈಮು? ಮೋರ್ ದನ್ ದಟ್ ನನಗೂ ಆಗಲ್ಲ. ಎಲ್ಲ ಕಡೆ ಬಿರುಕಿದೆ, ಯಾವ ಬಿರುಕು ಇಲ್ಲ, ಏನಿಲ್ಲ. ಇಲ್ಲ, ಜನ ಅಷ್ಟು ಪೆದ್ರಲ್ಲ. ಕಾಂಗ್ರೆಸ್ ವೋಟ್ ಮಾಡ್ಬೇಕು ಈ ಸತಿ ಕರ್ನಾಟಕದಲ್ಲಿ. ರೂಲಿಂಗ್ ಪಾರ್ಟಿ ಇದ್ದಾಗ ಮಾಡಬೇಕಲ್ವ. ಇನ್ ಮೋರ್ ದೆನ್ ದಟ್ ದೇ ಹ್ಯಾವ್ ಡನ್ ವೆಲ್. 1300 ಕೋಟಿ SC STಗಳಿಗೆ ವೇವ್ ಆಫ್ ಮಾಡಿದ್ದಾರೆ. ಹುಡುಗಾಟದ. ₹1 ಅಕ್ಕಿ, ₹2, ₹4 ರೈತರ ಪರ. ಇನ್ನು ನಾವು ನಮ್ಮ ಕಂಪನಿ ನಮ್ಮಿಂದನೂ 75,000 ಇದ್ದಿದ್ದು 1,20,000 ಮನೆ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಇದೆ ನಮ್ಮಿಂದನೇ. ನಾನು ಇದ್ದಿದ್ರೆ ಅದು ನಡೀತಿರಲಿಲ್ಲ. ನಾನು ಇಲ್ಲದ ಕೆಲವ್ರಿಗೆ ಈ ಉಳಿಗೆ ಸ್ವಲ್ಪ ಒಂಚೂರು ಗೊತ್ತಾಗಲ್ಲ. ಈಸ್ ಫ್ರೆಶ್ ತಾನೆ. ಇನ್ನೂ ಒಂದು 5 ವರ್ಷ ಆಗಿದ್ರೆ ಗೊತ್ತಾಗಿರೋದು. ಅವಳು ಫ್ರೆಶ್ ಪಾಪ. ಅವಳಿಂದ ಸಿನಿಮಾ ಹೀರೋಯಿನ್ನು ಅದೆಲ್ಲ ಇರ್ತದೆ, ತಲೆಯಲ್ಲಿ ಇರ್ತದೆ. ಎಲ್ಲ ಪಾಪ ಒಂದು ಅದು ಅಲ್ತದೆ. ಶೀಸ್ ಲೇಡಿ. ನಮ್ಮ ಮಂಡ್ಯದಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನೋಡು, ಆ ಥರ ಅವಳನ್ನ ಟ್ರೀಟ್ ಮಾಡೋದ್ರಾಗುತ್ತಾ? ನಾವು ತಡ್ಕತ್ತೀವಿ, ಅವಳೆಲ್ಲಿ ತಡ್ಕತ್ತಾಳೆ? ಕೆಲವು ಕಾರ್ಯಕರ್ತರು ಅಂದರೆ ಅಲ್ಲಿ ಮಂಡ್ಯದಲ್ಲಿ ಅಂಬರೀಶ್ ಅವ್ರು ಬಂದರೆ ಏನು ಬಣಗಳ ನಡುವೆ ಉದ್ದಾಟ ಹೊಡೆದಾಟ ಏನಿದೆ ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬಗೆಹರಿದಿದೆ ಬಿಡಿ. ನಾನು ಅಲ್ಲಿ ಕೂತ್ಕೊಂಡು ನಾನೇನು ಸುಮ್ಮನೆ ಇಲ್ವಲ್ಲ, ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಅವ್ರಿಗೂ ಇರ್ತದಲ್ಲ, ಅವ್ರು ಹೇಳ್ತಾರೆ. ಹೇಳಬೇಕು ಅನಿಸುತ್ತೆ, ಹೇಳ್ಬಿಡ್ತಾರೆ. ಬಟ್ ಒಳಗಡೆ ಯಾರಲ್ಲ ಓಕೆ. ಅದಾದಮೇಲೆ ರೈತರುಗಳಿಗೆ ಬೇಕಾದಷ್ಟು ಬೆನಿಫಿಟ್ಟು, ₹1 ಅಕ್ಕಿ, ಏನು ಹುಡುಗಾಟನ. ಸರ್, ಈಗ ಮಂಡ್ಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಬಣ ರಾಜಕೀಯ ಶುರುವಾಗಿರುವಂಥದ್ದು ಎಲ್ಲ ಕಡೆನೂ ಗಲಾಟೆ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಪ್ರಚಾರಕ್ಕೆ ಹೋದಾಗ ಎಸ್.ಎಂ. ಕೃಷ್ಣ ಅವರು ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಿದೀನಿ ಅಂತ ಹೇಳಿದ್ರು, ಆದ್ರೂ ಮತ್ತೆ ಯಾವುದು ಟೈಟ್ ಆಗಲಿಲ್ಲ. ಈಗ ಅಂದ್ರೆ ಎಲ್ಲ ಕ್ಷೇತ್ರಗಳಿಗೂ ಹೋಗ್ತೀರಾ ಹೇಗೆ ಅಂತ? ಎಲ್ಲ ಕ್ಷೇತ್ರದ ಲೀಡರ್ಗಳೆಲ್ಲ ಬರ್ತಾರೆ, ಅವ್ರಿಗೆ ಹೇಳ್ಕೊಂಡು ಕಳಿಸ್ಬಿಟ್ರೆ ಸಾಕು. ನೀವು ಖುದ್ದಾಗಿ ಭೇಟಿಗೆ ಹೋಗೋದು? ಅವ್ರನ್ನ ಖುದ್ದಾಗಿ ಭೇಟಿ ಮಾಡೋಕ್ಕಾಗುತ್ತಾ? ಈಗ ಎಲ್ಲಿದೆ ಟೈಮು? ಮೋರ್ ದನ್ ದಟ್ ನನಗೂ ಆಗಲ್ಲ. ಎಲ್ಲ ಕಡೆ ಬಿರುಕಿದೆ, ಯಾವ ಬಿರುಕು ಇಲ್ಲ, ಏನಿಲ್ಲ. ಇಲ್ಲ, ಜನ ಅಷ್ಟು ಪೆದ್ರಲ್ಲ. ಕಾಂಗ್ರೆಸ್ ವೋಟ್ ಮಾಡ್ಬೇಕು ಈ ಸತಿ ಕರ್ನಾಟಕದಲ್ಲಿ. ರೂಲಿಂಗ್ ಪಾರ್ಟಿ ಇದ್ದಾಗ ಮಾಡಬೇಕಲ್ವ. ಇನ್ ಮೋರ್ ದೆನ್ ದಟ್ ದೇ ಹ್ಯಾವ್ ಡನ್ ವೆಲ್. 1300 ಕೋಟಿ SC STಗಳಿಗೆ ವೇವ್ ಆಫ್ ಮಾಡಿದ್ದಾರೆ. ಹುಡುಗಾಟದ. ₹1 ಅಕ್ಕಿ, ₹2, ₹4 ರೈತರ ಪರ. ಇನ್ನು ನಮ್ಮ ಕಂಪನಿ ನಮ್ಮಿಂದನೂ 75,000 ಇದ್ದಿದ್ದು 1,20,000 ಮನೆ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಇದೆ ನಮ್ಮಿಂದನೇ.
ನಾನು ಇದ್ದಿದ್ರೆ ಅದು ನಡೀತಿರಲಿಲ್ಲ. ನಾನು ಇಲ್ಲದ ಕೆಲವ್ರಿಗೆ ಈ ಹುಡುಗಿ ಸ್ವಲ್ಪ ಒಂಚೂರು ಗೊತ್ತಾಗಲ್ಲ. ಈಸ್ ಫ್ರೆಶ್ ತಾನೆ. ಇನ್ನೂ ಒಂದು 5 ವರ್ಷ ಆಗಿದ್ರೆ ಗೊತ್ತಾಗಿರೋದು. ಅವಳು ಫ್ರೆಶ್ ಪಾಪ, ಅವಳಿಂದ ಸಿನಿಮಾ ಹೀರೋಯಿನ್ನು ಅದೆಲ್ಲ ಇರ್ತದೆ, ತಲೆಯಲ್ಲಿ ಇರ್ತದೆ ಎಲ್ಲ ಪಾಪ. ಒಂದು ಅದು ಅಲ್ಲದೆ ಶೀಸ್ ಲೇಡಿ, ನಮ್ಮ ಮಂಡ್ಯದಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನೋಡು, ಆ ಥರ ಅವಳನ್ನ ಟ್ರೀಟ್ ಮಾಡೋದಾಗುತ್ತಾ? ಕೆಲವು ಕಾರ್ಯಕರ್ತರು ನಾವು ತಡ್ಕತ್ತೀವಿ, ಅವಳೆಲ್ಲಿ ತಡ್ಕತ್ತಾಳೆ? ಕೆಲವು ಕಾರ್ಯಕರ್ತರು ಅಂದ್ರೆ ಅಲ್ಲಿ ಮಂಡ್ಯದಲ್ಲಿ ಅಂಬರೀಷ್ ಅವ್ರು ಬಂದ್ರೆ ಈ ಏನು ಬಣಗಳ ನಡುವೆ ಗುದ್ದಾಟ ಹೊಡೆದಾಟ ಏನಿದೆ ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬಗ್ಗೆ ಹರಿದಿದೆ ಬಿಡಿ. ನಾನು ಅಲ್ಲಿ ಕೂತ್ಕೊಂಡು ನಾನೇನು ಸುಮ್ಮನೆ ಇಲ್ವಲ್ಲ, ಹೇಳ್ತೀವಿ. ಅದು ಸ್ವಲ್ಪ ಅವ್ರಿಗೂ ಇರ್ತದಲ್ಲ, ಅವ್ರು ಹೇಳ್ತಾರೆ, ಹೇಳಬೇಕು ಅನಿಸುತ್ತೆ ಹೇಳ್ಬಿಡ್ತಾರೆ.